ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಹಾಗಲಕಾಯಿ ಸಾಂಬಾರು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ಒಂದು ಬಾಣಲೆ ತಗೊಂಡು ಅದಕ್ಕೊಂದು ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಈ ಹಾಗಲಕಾಯಿ ಸಾಂಬಾರು ಸ್ವಲ್ಪ ಸ್ಪೈಸಿ ಇರಲಿ ಅಂತ ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಒಂದು ಸಲ ಎಣ್ಣೆಯಲ್ಲಿ ಕ್ರಿಸ್ಪಿ ಬರುವವರೆಗೆ ಫ್ರೈ ಮಾಡ್ಕೋಬೇಕು. ಜೊತೆಗೇ ಒಂದು ಎಸಳು ಕರಿಬೇವನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಅದರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ಈ ಕಡಲೆಬೇಳೆಯನ್ನು ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊತಿದ್ದೇನೆ. ನೀವು ಬೇಕಂದರೆ ಕರಿ ಎಳ್ಳು ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಈಗ ಇದೆಲ್ಲ ಒಂದು ಸಲ ಚೆನ್ನಾಗಿ ಫ್ರೈ ಆಗಬೇಕು. ಈ ಫ್ರೈ ಆಗ್ತಿರುವಾಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯನ್ನು ಕೂಡ ನಾನು ಇಲ್ಲಿ ಹಾಕ್ಕೊತೇನೆ ಫ್ರೆಂಡ್ಸ್. ಈ ಹಾಗಲಕಾಯಿ ಸ್ವಲ್ಪ ಕಹಿ ಇರುವುದರಿಂದ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಈ ತೆಂಗಿನಕಾಯನ್ನು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು, ಭಾಳ ಹೊತ್ತೇನು ಇದನ್ನು ಫ್ರೈ ಮಾಡೋದು ಬೇಡ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದೇನೆ, ಅದಕ್ಕೊಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಅದರ ಜೊತೆಗೇ ಒಂದು ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ಕೊತಿದ್ದೇನೆ. ಜೊತೆಗೆ ಒಂದು ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಒಂದು ಎಸಳು ಕರಿಬೇವನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಕರಿಬೇವನ್ನು ಹಾಕ್ಕೊಂಡ್ಮೇಲೆ ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿರುವಂಥ ಹಾಗಲಕಾಯನ್ನು ಈಗ ಹಾಕ್ಕೊತಿದ್ದೇನೆ. ಅದರ ನೀರನ್ನೇನು ನಾನು ತೆಗೆದಿಲ್ಲ ಫ್ರೆಂಡ್ಸ್. ಒಂದು ಸಲ ಚೆನ್ನಾಗಿ ತೊಳೆದಿದ್ದಷ್ಟೇ, ಅದರ ನೀರನ್ನು ತೆಗಿಬಾರ್ದು. ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ಮೆಡಿಸಿನ್ ವ್ಯಾಲ್ಯೂ ಇರುವುದರಿಂದ ಅದನ್ನು ನೀರಲ್ಲೇ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನೀರನ್ನೇನು ತೆಗೆಯುವುದು ಬೇಡ ಫ್ರೆಂಡ್ಸ್. ಈಗ ಇದನ್ನು ಡೈರೆಕ್ಟಾಗಿ ಬೇಯೋದಕ್ಕೆ ಇಡ್ತಿದ್ದೇನೆ. ಒಂದು ಸ್ವಲ್ಪ ಉಪ್ಪು, ಅರ್ಧ ಚಿಟಿಕೆ ಅರಶಿನ ಮತ್ತೊಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಆವಾಗಲೇ ನಾನು ನೆನೆಯೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಅದರ ನೀರನ್ನು ಕೂಡ ಈಗ ಇದಕ್ಕೆ ಹಾಕ್ಕೊತಿದ್ದೇನೆ. ಈ ಹಾಗಲಕಾಯಿ ಸಾಂಬಾರು ಸಾಮಾನ್ಯವಾಗಿ ಅನ್ನದ ಜೊತೆ ಚಪಾತಿ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಹುಣಸೆಹಣ್ಣಿನ ನೀರನ್ನು ಹಾಕ್ಕೊಂಡ್ಮೇಲೆ ಒಂದು 5ರಿಂದ 8 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಭಾಳ ನೀರನ್ನೇನು ಸೇರಿಸ್ಕೊಳ್ಳೋದು ಬೇಡ. ಈಗ ಇಲ್ಲಿ ಹುಣಸೆಹಣ್ಣಿನ ನೀರು ಜೊತೆಗೆ ಹಾಗಲಕಾಯಲ್ಲಿರೋ ನೀರಿನ ಅಂಶ ಇದ್ದರೆ ಸಾಕು. ಒಂದು 8 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸಿದ್ದೇನೆ, ಅದರಲ್ಲೆಲ್ಲ ನೀರು ಕಡಿಮೆ ಆಗಿದೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಹುಣಸೆಹಣ್ಣಿನ 2ರಷ್ಟು ಬೆಲ್ಲ ತಗೊಂಡು ಈಗ ಒಂದು ಸಲ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ಬೆಲ್ಲ ಒಂದು ಸಲ ಕರಗಲಿ ಅಂತ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೇನೆ. ಸಾಮಾನ್ಯವಾಗಿ ಹಾಗಲಕಾಯಿ ಅಂದರೆ ಎಲ್ಲರ ಮಕ್ಕಳಿಂದ ಹಿಡಿದು ಎಲ್ಲರೂ ಮೂಗು ಮುಟ್ಕೊತಾರೆ ಫ್ರೆಂಡ್ಸ್. ಆದರೆ ವಾರಕ್ಕೊಂದು ಸಲ ಆದರೂ ಹಾಗಲಕಾಯನ್ನು ತಿನ್ನಬೇಕು ಫ್ರೆಂಡ್ಸ್. ಆವಾಗಲೇ ಹುರಿದಿಟ್ಟಿರೋ ಮಸಾಲೆಯನ್ನು ಈ ರೀತಿ ನೀರು ಹಾಕಿ ನೈಸಾಗಿ ರುಬ್ಕೊಂಡಿದ್ದೇನೆ. ಅದನ್ನೀಗ ಹಾಕ್ಕೊತೇನೆ ಫ್ರೆಂಡ್ಸ್. ಭಾಳ ನೀರೇನು ಮಾಡ್ಕೊಳ್ಳೋದು ಬೇಡ. ಈಗ ಮಿಕ್ಸಿ ಜಾರಲ್ಲಿರುವ ಮಸಾಲಕ್ಕೋಸ್ಕರ ಒಂದು ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಈಗ ಇದಕ್ಕೆ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಇಲ್ಲಿ ಉಪ್ಪು ಒಂದು ಸ್ವಲ್ಪ ಕಡಿಮೆ ಆಗಿರೋದಕ್ಕೆ ನಾನು ಸೇರಿಸ್ಕೊಂಡಿದ್ದೇನೆ. ಬೆಲ್ಲ ಕಡಿಮೆ ಆದರೂ ನೀವು ಇಲ್ಲಿ ಸೇರಿಸ್ಕೋಬೋದು ಫ್ರೆಂಡ್ಸ್. ಸ್ವಲ್ಪ ಸ್ವೀಟ್ನೆಸ್ ಇಷ್ಟಪಡೋರು ಇದ್ದರೆ ಒಂದು ಸ್ವಲ್ಪ ಜಾಸ್ತಿನೇ ಬೆಲ್ಲನೂ ಹಾಕ್ಕೋಬೋದು. ಈಗ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಕುದಿ ಬಂದರೆ ಸಾಕು, ಭಾಳ ಏನು ಕುದಿಸ್ಕೊಳ್ಳೋದು ಬೇಡ ಫ್ರೆಂಡ್ಸ್. ನೋಡಿದಿರಲ್ಲ ಯಾವ ರೀತಿ ಹಾಗಲಕಾಯಿ ಸಾಂಬಾರು ರೆಡಿ ಮಾಡಿದೆ ಅಂತ. ಈ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್.